ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೆಲವು ಕಾಮಗಾರಿಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ತಿಪ್ಪೆ ಸಾರಿಸುವ ಕೆಲಸ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಈ ಈಜಿಪುರ ಫ್ಲೈಓವರ್ ಮೇಲೆ ಕತೆ ಹಲವು ದಿನಗಳಿಂದಲೂ ಕೂಡ ನಡೀತಾನೆ ಇತ್ತು. ಕಾಮಗಾರಿ ವಿಚಾರದಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಯ ವಿಚಾರದ ಬಗ್ಗೆ ಈಗ ನೋಡಿ, ಫ್ಲೈಓವರ್ ಕಾಂಕ್ರೀಟ್ನ ಬಿದ್ದು ಆಟೋ ಒಂದು ಜಖಮ್ ಆಗಿಬಿಟ್ಟಿದೆ ಅಂತ. ಚಲಿಸ್ತಾ ಇದ್ದಂತಹ ಆಟೋ ಮೇಲೇನೆ ಕಾಂಕ್ರೀಟ್ ಬಿದ್ದಿದೆ. ಬೆಂಗಳೂರಿನ ಈಜಿಪುರದಲ್ಲಿ ನಡೆದಂತಹ ಅವಘಡ ಇದು. ಕಳೆದ 10 ವರ್ಷದಿಂದ ಈ ಫ್ಲೈಓವರ್ನ ಕಾಮಗಾರಿ ಮುಗಿತಾನೇ ಇಲ್ಲ. ವಾಹನ ಸಂಚಾರಕ್ಕೂ ಮೊದಲೇನೆ ಕಾಂಕ್ರೀಟ್ ಬಿದ್ದುಬಿಟ್ಟಿದೆ. ಉದುರಿ ಬೀಳ್ತಾ ಇರುವಂತಹ ಮೇಲ್ಮೈ ಕಾಂಕ್ರೀಟು ಗಾಯಗಳೊಂದಿಗೆ ಬಚಾವಾಗಿದ್ದಾನೆ ಆಟೋ ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈಜಿಪುರದ ಫ್ಲೈಓವರ್ನ ಕಥೆ ವ್ಯತೆ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾನೆ ಇಲ್ಲ. ನಿಜವಾಗ್ಲೂ ನೋಡಿ, ಇದೇ ಬೇಜಾರು ಇವ್ರು ಮಾಡೋದು. ಎಲ್ಲ ಮೇಲೇನೆ ಇದ್ದಾರೆ ಅವರೆಲ್ಲ. ಕಲ್ಲಿದೆಯಲ್ಲ, ಗ್ಲಾಸ್ಗೆ ಬಿದ್ದು ಒಳಗಡೆ ಬಂದು. ಕಳೆದ 10 ವರ್ಷಗಳಿಂದ ಈ ಫ್ಲೈಓವರ್ನ ಕಾಮಗಾರಿ ನಡೀತಾನೆ ಇದೆ. ಇವತ್ತಿಗೂ ಕೂಡ ಮುಗಿತಾ ಇಲ್ಲ. ಇನ್ನೂ ಉದ್ಘಾಟನೆನೇ ಆಗಿಲ್ಲ. ಅದಕ್ಕೂ ಮೊದಲೇನೆ ಕಾಂಕ್ರೀಟ್ ಉದುರಿ ಬೀಳ್ತಾ ಇದೆ. ಅದರಿಂದ ಈಗ ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದು ಅವಘಡ ಆಗಿದೆ. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಟ್ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಗುಣಮಟ್ಟದಲ್ಲಿ ಕಾಮಗಾರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಒಂದು. ಮತ್ತೊಂದು ಕಡೆ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಕಾಮಗಾರಿ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉದ್ಘಾಟನೆಗೂ ಮೊದಲೇನೆ ಈಗ ಕಾಂಕ್ರೀಟ್ ಉದುರಿ ಬೀಳ್ತಾ ಇದೆ ಅಂದರೆ ಇನ್ನು ವಾಹನಗಳು ಓಡಾಟ ಶುರು ಆಗಿಬಿಟ್ರೆ ಆ ಫ್ಲೈಓವರ್ನ ಕತೆ ಹೇಳಿ. ಈಗ ಜನ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಜಿಪುರದ ಫ್ಲೈಓವರ್ನ ಕತೆ ವ್ಯತೆ ಮುಗಿಯದ ವ್ಯತೆ ಆಗಿಬಿಟ್ಟಿದೆ. ಯಾಕಂದರೆ ನಿನ್ನೆ ರಾತ್ರಿ ಈ ಫ್ಲೈಓವರ್ನ ಕಾಂಕ್ರೀಟ್ ಕುಸಿದು ಸಂಪೂರ್ಣವಾಗಿ ಆಟೋ ಜಖಮಾದಂಥ ಘಟನೆ ನಡೀತು. ಜಸ್ಟ್ ಮಿಸ್ ಆಗಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಬಚಾವಾಗಿದ್ದಾನೆ. ಗಮನಿಸ್ಬೋದು, ಇದು ಈಜಿಪುರ ಫ್ಲೈಓವರ್ ಅಂದರೆ ಸತತ 10 ವರ್ಷಗಳಿಂದಲೂ ಕೂಡ ಮುಗಿಯದಂಥ ಕಾಮಗಾರಿಯಿಂದ ಜನ ಪರಿಪಾಟಲನ್ನು ಪಡ್ತಾ ಇದ್ದಾರೆ. ಇಲ್ಲಿನ ಟ್ರಾಫಿಕ್ ಮುಕ್ತಿ ಮಾಡುವಂಥ ಹಿನ್ನೆಲೆಯಲ್ಲಿ, ಅಂದರೆ ಟ್ರಾಫಿಕ್ ಜಾಮನ್ನು ಮುಕ್ತಿ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಈಜಿಪುರ ಫ್ಲೈಓವರನ್ನು, ಅದು ರಾಷ್ಟ್ರೀಯ ಸದನದವರೆಗಿನ 2.5 ಕಿಲೋಮೀಟರ್ ಈ ಫ್ಲೈಓವರನ್ನು ಶುರು ಮಾಡಲಾಗಿತ್ತು. ಆದರೆ ಇದು ತೆವಲುತ್ತಾ ಸಾಗ್ತಾ ಇದೆ. ಹಲವು ವರ್ಷಗಳು ಈ ಕಾಮಗಾರಿ ಕೂಡ ನಿಂತಿತ್ತು. ಈಗ ಏನು ಅಂದರೆ ಈ ಫ್ಲೈಓವರಿಂದ ಕಾಂಕ್ರೀಟ್ ಉದುರುವಂತಾಗ್ತಾ ಇದೆ. ರಾತ್ರಿ ಉದುರಿದಂಥ ಕಾಂಕ್ರೀಟ್ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಗಮನಿಸ್ಬೋದು ನೋಡಿ, ಈ ಮಟ್ಟದ ಕಾಂಕ್ರೀಟ್ ಉದುರಿರುವಂಥದ್ದು. ಇದು ಆಟೋ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಟೋ ಜಖಮ್ ಆಗಿದೆ. ಇದನ್ನೆಲ್ಲವನ್ನು ಕೂಡ ಈಗ ಇಲ್ಲಿ ಹಾಕಿದ್ದಾರೆ. ಅಂದರೆ ಇಷ್ಟು ಭಾರದ, ಇಷ್ಟು ಗಟ್ಟಿಯ ಕಾಂಕ್ರೀಟ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಈ ಪೀಸ್ಗಳೆಲ್ಲವೂ ಕೂಡ ರಾತ್ರಿ ಬಿದ್ದಂಥ ಕಾಂಕ್ರೀಟ್ನ ಪೀಸ್ಗಳು. ಇದರಿಂದಾಗಿ ಸಂಪೂರ್ಣವಾಗಿ ಆಟೋ ಏನು ಮುಂಭಾಗ ಇದೆ ಅದು ಸಂಪೂರ್ಣ ಜಖಮ್ ಆಗಿದೆ. ಜೊತೆಗೆ ಚಾಲಕ ಏನಿದೆ, ಚಾಲಕನಿಗೂ ಕೂಡ ಗಾಯಗಳಾಗಿರುವಂಥದ್ದು. ಈ ರೀತಿಯಾಗಿ ಅಂದರೆ ಒಂದು ಕಡೆ ಫ್ಲೈಓವರ್ನ ಕಾಮಗಾರಿ ಮುಗಿಯಲ್ಲ, ಈಗ ಮುಗಿಯದಂಥ ಕಾಮಗಾರಿಯಿಂದಾಗಿ ಏನು 10 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇತ್ತು. ಈಗ ಸಂಪೂರ್ಣ ಕಾಂಕ್ರೀಟ್ ಕೂಡ ಉದುರೋದ ಥರ ಆಗ್ತಾ ಇದೆ. ಅದು ಈ ರೀತಿಯಾಗಿ ದೊಡ್ಡ ಮಟ್ಟದ ಈ ಕಾಂಕ್ರೀಟ್ ಪೀಸ್ಗಳು ಉದುರೋದ್ರಿಂದ ವಾಹನ ಸವಾರರಿಗೆ ಏನಾದರೂ ಟೂ ವೀಲರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಬಿದ್ದರೆ ಅನಾಹುತಗಳು ದೊಡ್ಡ ಮಟ್ಟದಲ್ಲಾಗುತ್ತೆ, ಪ್ರಾಣನೇ ಹೋಗುವಂಥ ಸಂದರ್ಭ ಆಗುತ್ತೆ. ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಈ ರೀತಿಯಾಗಿ ವಾಹನ ಸವಾರರ ಮೇಲೆ ಬೀಳುವಂಥದ್ದು ನಡೀತಾನೆ ಇರುತ್ತೆ. ಜೊತೆಗೆ ಏನು ಈ ಫ್ಲೈಓವರ್ನ ಕಾಮಗಾರಿ ಇದೆ ಆದಷ್ಟು ಬೇಗ ಮುಗಿಸಿ ಜನರ ಓಡಾಟಕ್ಕೆ, ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯ ಸಾರ್ವಜನಿಕರದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆ ಕಡೆ ಬೆಂಗಳೂರಿನ ರಸ್ತೆಗಳೂ ನೆಟ್ಟಗಿಲ್ಲ, ಈ ಕಡೆ ಫ್ಲೈಓವರ್ಗಳನ್ನು ಕೂಡ ನೆಟ್ಟಗೆ ಮಾಡ್ತಾ ಇಲ್ಲ. ಮಾಡೋ ಕೆಲಸ ನೆಟ್ಟಗೆ ಮಾಡಲಿಲ್ಲ ಅಂದರೆ ಹೆಂಗಾಗುತ್ತೆ ಅಂದರೆ ಪರಿಸ್ಥಿತಿ ಹಿಂಗಾಗುತ್ತೆ. ನಮ್ಮ ಉಪಮುಖ್ಯಮಂತ್ರಿಗಳು ನೋಡ್ಬಿಟ್ರೆ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕಾಮಗಾರಿ ಕೆಲಸವೇ ನೆಟ್ಟಗೆ ಆಗ್ತಾ ಇಲ್ಲ. ಇನ್ನು ವಾಹನಗಳು ಓಡಾಡ್ಬಿಟ್ರೆ ಕತೆ ಏನೋ ಅಂಥೇಳಿ ಜನ ಆತಂಕದಲ್ಲಿಯೇ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ.